ಸಂಸತ್ತಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿಯಾಗಿ ಮಾತನಾಡಿದ ಅಮಿತ್ ಶಾ ವಿರುದ್ಧ ನಾಳೆ ಬಂದ್ ಕರೆ ನೀಡಲಾಗಿತ್ತು. ಅದರಿಂದ ಕಾಂಗ್ರೆಸ್ನವರು ಹಿಂದೆ ಸರಿದಿದ್ದಾರೆ ಮತ್ತು ಅವರು ಮುಂದಿನ ತಾರೀಖನ್ನು ಬೇರೆ ನಿಗದಿಪಡಿಸಿದ್ದಾರೆ. ಆದರೆ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ನಾಳಿನ ಬಂದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಾಳೆಗೆ ವಿಜಯಪುರ ಬಂದ್ ಕರೆ ನೀಡಲಾಗಿದ್ದು ಅದನ್ನು ನಾವು ಪೂರ್ಣಗೊಳಿಸಿ ಯಶಸ್ವಿಗೊಳಿಸ್ತೇವೆ. ಅದರಲ್ಲಿ ದಲಿತ ಸಂಘಟನೆಯ ಎಲ್ಲ ಮಹಾ ಒಕ್ಕೂಟದ ನಾಯಕರುಗಳು ಈಗ ಇಲ್ಲಿ ಉಪಸ್ಥಿತರಿದ್ದು ನಾವು ನಿರ್ಧಾರ ಮಾಡಿದ್ದೇವೆ. ಪರಶುರಾಮ ಚಲವಾದಿ, ಮತ್ತಿನ್ ದೇವದರ್ ಹಾಗೂ ಶಾಸ್ತ್ರಿ ಹೊಸಮನಿ, ಮಲ್ಲು ಇತರ ಎಲ್ಲ ಮುಖಂಡರುಗಳು ಇಲ್ಲಿದ್ದೇವೆ. ನಾಯಕತ್ವ ಪರಶುರಾಮ್ ಲಂಬೋಣವರು ಹಿರಿಯರು, ಅವರಿಗೆ ವಹಿಸಿದ್ದೇವೆ. ಇದನ್ನು ಎಲ್ಲ ದಲಿತ ಮುಖಂಡರುಗಳು ಈಗಿನೇನು ನಾಯಕರುಗಳು ಅದರ ಈ ದಲಿತ ಸಂಘಟನೆಗಳದು ನಾವೆಲ್ಲರೂ ಕೂಡಿಕೊಂಡು ನಾಳಿನ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೇವೆ. ಮತ್ತು ಆ ಕಾಂಗ್ರೆಸ್ನವರ ಏನು ಮುಂದೂಡಲಾಗಿರುವ ಅನ್ನುವ ಸಂದೇಶವನ್ನು ಈಗ ಹಳ್ಳಿಗಳಲ್ಲಿ ಹಬ್ಬಿರ್ತದೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಹಾಗೂ ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಉಳ್ಳಂತಹ ಎಲ್ಲ ಈ ಭಾರತೀಯ ಸಂವಿಧಾನದ ಮೇಲೆ ಗೌರವ ಹಾಗೂ ಹೆಮ್ಮೆ ಪಡುವಂಥ ಎಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತೇಳಿ ಅವರೆಲ್ಲರಲ್ಲಿ ನಾವು ಈ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಪರವಾಗಿ ಮನವಿ ಮಾಡ್ಕೋತಿದ್ದೇವೆ. ಅದಕ್ಕಾಗಿ ನಾಳೆ 10 ಗಂಟೆಗೆ ಸರಿಯಾಗಿ ಸಿದ್ದೇಶ್ವರ ಗುಡಿಯಿಂದ ಮೊದಲೇನು ಮನವಿಯಲ್ಲಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಅದೇ ಮಾರ್ಗವಾಗಿ ಅದು ಏನೇನು ಕಾರ್ಯಕ್ರಮ ಯೋಜನೆಯನ್ನು ನಾವು ರೂಪಿಸಿದ್ದೇವೆ ಅದರ ಚೌಕಟ್ಟಿನಲ್ಲಿ ನಾಳೆ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕೆ ಜಿಲ್ಲಾಡಳಿತವು ಕೂಡ ನಮಗೆ ಸ್ಪಂದನೆ ಮಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತೇವೆ. ಮತ್ತು ಎಲ್ಲ ಈ ಜಿಲ್ಲೆಯ ಮತ್ತು ಬೇರೆ ಜಿಲ್ಲೆಯ ಜನರು ಭಾಗವಹಿಸ್ತಾ ಇದ್ದಾರೆ. ಸುತ್ತಮುತ್ತಲಿನ ಬಾಗಲಕೋಟೆ ಆಗಲಿ, ಗುಲ್ಬರ್ಗ ಆಗಲಿ, ಬೆಳಗಾವಿ ಆಗಲಿ ಅವರಿಗೂ ಕೂಡ ನಾಳಿನ ಕಾರ್ಯಕ್ರಮ ಏನು ರದ್ದಾಗಿರಲಿಲ್ಲ, ಬಿಜಾಪುರ ಬಂದ್ ನಾಳೆ ಕರೆ ಕೊಡಲಾಗಿತ್ತು. ಅದನ್ನು ಸಕ್ಸಸ್ಫುಲ್ ನಾವು ಮಾಡ್ತೇವೆ ಅಂತೇಳಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಪರವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲಿಂದ ಎಲ್ಲಿಗೆ ನಾಳೆ ರ್ಯಾಲಿ ಪ್ರೋಗ್ರಾಮ್ ಗಾಂಧಿ ಚೌಕ್ ಎಲ್ಲಿ ಮೆರವಣಿಗೆ ಮಾಡ್ಕೊಂಡ್ಬಂದು ಆಮೇಲೆ DC ಅವ್ರಿಗೆ ಮನೆ